ನೋಡೀಗ ಉತ್ತರ ಕನ್ನಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಒಂದು ವಿವಾದಾತ್ಮಕ ಹೇಳಿಕೆ ಇತ್ತಲ್ವಾ, ಈಗ ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ನಿರಂತರವಾಗಿ ಮತ್ತೆ ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ, ಸಿದ್ದರಾಮಯ್ಯರೇ ನನ್ನ ಮೇಲೆ ಕೇಸ್ ಹಾಕಲು ಎಷ್ಟು ತಾಕತ್ತಿದೆ ನೋಡೋಣ, ಕೇಸ್ ಹಾಕಿ ನಿಮಗೆ ತಾಕತ್ತಿದ್ರೆ. ಬಾಗಲಕೋಟೆಯ ಶಿರೋ ಗ್ರಾಮದಲ್ಲಿ ಸಂಸದರು ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀರಾಮೋತ್ಸವ ಮತ್ತು ಹಿಂದೂ ಜಾಗೃತಿ ಸಮಾವೇಶದಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ವಾಮಿ, ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿದ ಸಮಾಜ. ವಿಷಕಂಠ ಅಂದ್ರೆ ವಿಷವನ್ನ ಕುಡಿದು ಗಂಟಲಲ್ಲಿ ಅರಗಿಸಿಕೊಂಡ ಸಮಾಜ ನಮ್ಮದು. ನೀವು ವಿಷವನ್ನೇ ಕೊಡೋದಾದ್ರೆ ಕೊಡಿ, ಎಷ್ಟು ಕೊಡ್ತೀರಾ? ಕೇಸ್ ಹಾಕ್ತೀರಾ? ಹಾಕಿ. ಮತ್ತೆ ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ. ಮೊನ್ನೆ ಕೂಡ ಏಕವಚನ ಪದ ಪ್ರಯೋಗ ಮಾಡಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈಗ ಮತ್ತೊಂದು ಹೇಳಿಕೆ, ಶಿರೋ ಗ್ರಾಮದಲ್ಲಿ ನನ್ನ ಮೇಲೆ ಕೇಸ್ ಹಾಕ್ತೀರಾ, ತಾಕತ್ತಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಸವಾಲು ಕೂಡ ಹಾಕಿದ್ದಾರೆ. ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿದಂತಹ ಸಮಾಜ. ವಿಷಕಂಠ ಅಂದ್ರೆ ವಿಷವನ್ನ ಕುಡಿದು ಗಂಟಲಲ್ಲಿ ಅರಗಿಸಿಕೊಂಡ ಸಮಾಜ ಹಿಂದೂ ಸಮಾಜ. ನೀವು ವಿಷ ಕೊಡ್ತೀರೇ ಅಂದ್ರೆ ಕೊಡಿ ನೋಡೋಣ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಯಾರೋ ಪಾಪದವ್ರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆಗ್ತಿತ್ತು, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಆಗ್ತಿತ್ತು. ನನ್ ಮೇಲೆನೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಕೇಳ್ತೀನಿ, ಸಿದ್ದರಾಮಯ್ಯನವರಿಗೆ ನಿಮ್ಗೆ ಎಷ್ಟು ತಾಕತ್ತಿದೆ ಕೇಸ್ ಹಾಕ್ಲಿಕ್ಕೆ? 100ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಸ್ವಾಮಿ, ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿರೋ ಸಮಾಜ. ಅಮೃತ ಕೊಟ್ಟು ಸತ್ತೇ ಹೋಗ್ಬಿಡ್ತೀವಿ ನಾವು. ವಿಷಕಂಠನ ಸಮಾಜ ಇದು. ವಿಷವನ್ನ ಕುಡಿದು ಗಂಟ್ಲಲ್ಲಿ ಅರಗಿಸಿಕೊಂಡಿರೋ ಸಮಾಜ ಇದು. ನಮ್ಗೇನಾದ್ರು ಅಮೃತ ಕೊಟ್ಟರೆ ಸತ್ತು ಹೋಗ್ಬಿಡ್ತೀವಿ. ವಿಷನೇ ಕೊಡ್ತೀರಾ? ಕೊಡ್ರಿ, ಎಷ್ಟು ವಿಷ ಇದೆ ನೋಡೇ ಬಿಡ್ತೀವಿ. ಕೇಸ್ ಹಾಕಿದ್ಬಿಟ್ಟಿಗೆ ನನ್ನ ಆರೋಗ್ಯನೂ ನೆಟ್ಗಾವು. ಯಾರೋ ಪಾಪದವ್ರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆಗ್ತಿತ್ತು, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಆಗ್ತಿತ್ತು. ನನ್ ಮೇಲೆನೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಕೇಳ್ತೀನಿ, ಸಿದ್ದರಾಮಯ್ಯನವರಿಗೆ ನಿಮ್ಗೆ ಎಷ್ಟು ತಾಕತ್ತಿದೆ ಕೇಸ್ ಹಾಕ್ಲಿಕ್ಕೆ? 100ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಸ್ವಾಮಿ, ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿರೋ ಸಮಾಜ. ಅಮೃತ ಕೊಟ್ಟು ಸತ್ತೇ ಹೋಗ್ಬಿಡ್ತೀವಿ ನಾವು. ವಿಷಕಂಠನ ಸಮಾಜ ಇದು. ವಿಷವನ್ನ ಕುಡಿದು ಗಂಟ್ಲಲ್ಲಿ ಅರಗಿಸಿಕೊಂಡಿರೋ ಸಮಾಜ ಇದು. ನಮ್ಗೇನಾದ್ರು ಅಮೃತ ಕೊಟ್ಟರೆ ಸತ್ತು ಹೋಗ್ಬಿಡ್ತೀವಿ. ವಿಷನೇ ಕೊಡ್ತೀರಾ? ಕೊಡ್ರಿ, ಎಷ್ಟು ವಿಷ ಇದೆ ನೋಡೇ ಬಿಡ್ತೀವಿ. ಕೇಸ್ ಹಾಕಿದ್ಬಿಟ್ಟಿಗೆ ನನ್ನ ಆರೋಗ್ಯನೂ ನೆಟ್ಗಾವು. ಯಾರೋ ಪಾಪದವ್ರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆಗ್ತಿತ್ತು, ಯಾರು